ವಿಧಾನಸೌಧದ ಮುಖ್ಯ ದ್ವಾರ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾರ್ಚ್ 25ರಂದು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಇವತ್ತು ನಾವು ಹಿಂದೆ ನಮ್ಮ ರೋಸ್ ವುಡ್ಡಲ್ಲಿ ದ್ವಾರ ಮಾಡಿದ್ದೇವೆ. ಎಂಟರ್ ಆಗುವಾಗ ಮೇನ್ ದ್ವಾರ ಇದೆ. ಆ ದ್ವಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು 25ನೇ ತಾರೀಕಿಗೆ ಬೆಳಿಗ್ಗೆ ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ. ಇವರು ಮಂಗಳೂರಿನಲ್ಲಿ ಮಾತನಾಡಿ, ಬೆಂಗಳೂರಿನ ವಿಧಾನಸೌಧದ ಮುಖ್ಯ ದ್ವಾರದ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು, ಈ ದ್ವಾರವನ್ನು ಮಾರ್ಚ್ 25ರಂದು ಲೋಕಾರ್ಪಣೆಗೊಳ್ಳಲಿದೆ. ಹೊಸ ದ್ವಾರವನ್ನು ಹಿಂದಿನ ರಸ್ತೆಯ ಭಾಗದಿಂದ ಸಂಪರ್ಕ ಕಲ್ಪಿಸುವ ರೀತಿಯಲ್ಲಿ ನಿರ್ಮಿಸಲಾಗಿದ್ದು, ಕರ್ನಾಟಕದ ಕಲೆ ಹಾಗೂ ವಾಸ್ತುಶೈಲಿಗೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ. ಗ್ರ್ಯಾಂಡ್ ಸ್ಟೆಪ್ ಇನ್ ಹಾಗೂ ಹೈಕೋರ್ಟ್ ಸೈಡ್ ದ್ವಾರಕ್ಕೆ ಸಂಬಂಧಿಸಿದ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದ್ದು, ಮುಂದಿನ ದಿನಗಳಲ್ಲಿ ಆ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ಇನ್ನು ವಿಧಾನಸೌಧದ ಲೈಟಿಂಗ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಸೋಲಾರ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದ್ದು, ಇದು ಸಂಪೂರ್ಣ ಕಟ್ಟಡಕ್ಕೆ ಅಲ್ಲದಿದ್ದರೂ ಪ್ರಮುಖ ಭಾಗಗಳಿಗೆ ಅಗತ್ಯವಿರುವ ವಿದ್ಯುತ್ ಒದಗಿಸುವ ವ್ಯವಸ್ಥೆಯಾಗಲಿದೆ. ಈ ಸೋಲಾರ್ ಯೋಜನೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ. ಇದಲ್ಲದೆ ವಿಧಾನಸೌಧ ಪ್ರದೇಶದಲ್ಲಿ ಅಲೆದಾಡುವ ನಾಯಿಗಳಿಗೆ ಆಶ್ರಯ ಕಲ್ಪಿಸುವ ಉದ್ದೇಶದಿಂದ ಡಾಗ್ ಶೆಲ್ಟರ್ ನಿರ್ಮಾಣ ಕುರಿತು ತಮ್ಮ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿರುವುದಾಗಿ ತಿಳಿಸಿದ ಅವರು, ಈ ಕುರಿತು ಅಂತಿಮ ತೀರ್ಮಾನವನ್ನು ಸರ್ಕಾರವೇ ಕೈಗೊಳ್ಳಲಿ ಎಂದು ಹೇಳಿದರು. ಇದು ಕೂಡ ನಮ್ಮ ಕರ್ನಾಟಕದ ಮತ್ತೊಂದು ಕಲೆ ಏನಿದೆ, ಇವತ್ತು ಬಹುಶಃ ನಮ್ಮ ಈ ಫರ್ನಿಚರ್ಗೆ ಸಂಬಂಧಪಟ್ಟ ಹಾಗೆ ಆ ರೀತಿ ಇವತ್ತು ಒಂದು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು PWD ಮುಖಾಂತರ ನಾವು ಇದನ್ನು ಅನುಷ್ಠಾನ ಮಾಡಲಾಗಿದೆ. ಕೆಲಸ ಪೂರ್ತಿಗೊಂಡಿದೆ. ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ಪಿನ ಮತ್ತು ನಮ್ಮ ಬ್ಯಾಂಕ್ವೆಟ್ ಹೈಕೋರ್ಟ್ ಸೈಡ್ ದ್ವಾರ ಕೂಡ ಇವತ್ತು PWD ಟೆಂಡರ್ ಮಾಡಿದ್ದಾರೆ. ಆ ಕೆಲಸಗಳು ಮುಂದಿನ ದಿನ ತೆಗೆದುಕೊಳ್ಳಲಾಗುವುದು. ಮತ್ತು ಇವತ್ತು ವಿಧಾನಸಭೆಯ ಈ ಒಂದು ಲೈಟಿಂಗಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸೋಲಾರ್ ಸಿಸ್ಟಮ್ ಕೂಡ ಇವತ್ತು ಅಳವಡಿಸಲಾಗಿದೆ. ಅದನ್ನು ಕೂಡ 25ಕ್ಕೆ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಉದ್ಘಾಟಿಸಲಿದ್ದಾರೆ. ಸೋಲಾರ್ ಐ ಆಮ್ ನಾಟ್ ವೆರಿ ಶ್ಯೂರ್ ಅದು ಇಟ್ ಇಸ್ 100% ಅಲ್ಲ ವಿಧಾನಸೌಧದ್ದು, ಒಂದು ಪಾರ್ಟ್ ಆಫ್ ವಿಧಾನಸೌಧ. ಅದು ಪ್ರಮುಖವಾಗಿ ಏನು ಬೇಕು ಅದಕ್ಕೆ ಆಗುವಂಥ ವಿಚಾರ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಡಾಗ್ ಶೆಲ್ಟರ್ ನಾವು ನಮ್ಮ ಅಭಿಪ್ರಾಯ ಮತ್ತು ಯೋಚನೆಯನ್ನು ಡಿಸ್ಕಸ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಸರ್ಕಾರ ತೀರ್ಮಾನ ತಗೊಳ್ಬೇಕು.